ಭಗತ್ ಸಿಂಗ್ ದೇಶಕ್ಕಾಗಿ ಬಲಿದಾನ ಮಾಡಿದ ವೀರಯೋಧ. ಭಗತ್ ಸಿಂಗ್ರನ್ನು ಭಾರತದ ಕ್ರಾಂತಿಕಾರಿ ಹೀರೋ ಎಂದು ಕರೆಯಲಾಗುತ್ತದೆ. ಅವರು 1907 ಸೆಪ್ಟೆಂಬರ್ 28ರಂದು ಪಂಜಾಬ್ ರಾಜ್ಯದ ಲೈಲ್ಪುರ, ಇಂದಿನ ಪಾಕಿಸ್ತಾನ ಜಿಲ್ಲೆಯಲ್ಲಿ ಜನಿಸಿದರು. ಅವರ ತಂದೆ ಕಿಶನ್ ಸಿಂಗ್ ಮತ್ತು ತಾಯಿಯ ಹೆಸರು ವಿದ್ಯಾವತಿ. ಭಗತ್ ಸಿಂಗ್ನ ಕುಟುಂಬವೇ ದೇಶಭಕ್ತಿಯಿಂದ ತುಂಬಿದ್ದು, ಬಾಲ್ಯದಿಂದಲೇ ಅವರೊಳಗೆ ದೇಶಭಕ್ತಿಯ ಸ್ಫೂರ್ತಿ ಮೂಡಿತು. ಭಗತ್ ಸಿಂಗ್ರಿಗೆ ಶಿಕ್ಷಣ ಲಾಹೋರ್ನಲ್ಲಿ ದೊರೆಯಿತು. ಬಾಲ್ಯದಲ್ಲಿಯೇ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅವರನ್ನು ತೀವ್ರವಾಗಿ ಪ್ರಭಾವಿತಗೊಳಿಸಿತು. ಈ ಘಟನೆ ಅವರಿಗೆ ಬ್ರಿಟಿಷ್ ಸರಕಾರದ ದೌರ್ಜನ್ಯ ತಿಳಿಯುವಂತಾಯಿತು. ಅವರು ಗಾಂಧೀಜಿಯ ಅಹಿಂಸಾತ್ಮಕ ಹೋರಾಟವನ್ನು ಮೊದಲಿಗೆ ಬೆಂಬಲಿಸಿದರೂ ಚಕ್ರದೃಷ್ಟಿ ಬದಲಾಗಿತು. ಭಗತ್ ಸಿಂಗ್ ಹಿಂಸಾತ್ಮಕ ಕ್ರಾಂತಿಯ ಮಾರ್ಗವನ್ನು ಆರಿಸಿಕೊಂಡರು. ಅವರು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಕ್ರಾಂತಿಕಾರಿ ಸಂಘಟನೆಯಲ್ಲಿ ಸೇರಿ ಅನೇಕ ಕ್ರಾಂತಿ ಕಾರ್ಯಗಳನ್ನು ನಡೆಸಿದರು. 1928ರಲ್ಲಿ ಲಾಹೋರ್ನಲ್ಲಿನ ಲಾಲಾ ಲಜಪತ್ ರೈ ಮೇಲೆ ಲಾಠಿ ದಾಳಿ ಮಾಡಿ ಬ್ರಿಟಿಷ್ ಅಧಿಕಾರಿಯಾದ ಸ್ಯಾಂಡರ್ಸ್ ಅವರನ್ನು ಕೊಂದರು. ಇದು ಬ್ರಿಟಿಷ್ ಸರ್ಕಾರಕ್ಕೆ ಭಾರೀ ಪಾಠವಾಯಿತು. 1929ರಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಧ್ವನಿಮಾತ್ರ ಬಾಂಬ್ ತಯಾರಿಸಿ ಎಸೆದು ಇನ್ಕಲಾಬ್ ಜಿಂದಾಬಾದ್ ಎಂದು ಘೋಷಿಸಿದರು. ಅವರು ಪರಾರಿಯಾಗದಂತೆ ನಿಂತು ಬಂಧನಕ್ಕೆ ಒಳಪಟ್ಟರು. ಈ ಮೂಲಕ ತಮ್ಮ ಹೋರಾಟವನ್ನು ರಾಷ್ಟ್ರೀಯ ವೇದಿಕೆಗೆ ತಂದರು. ಭಗತ್ ಸಿಂಗ್ ಜೈಲಿನಲ್ಲಿ ತಮ್ಮ ಹಕ್ಕುಗಳಿಗಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಜೈಲಿನಲ್ಲಿ ಕೂಡ ಅವರು ಓದುವಿಕೆ, ಬರವಣಿಗೆ, ಚಿಂತನೆಗಳಲ್ಲಿ ತೊಡಗಿದ್ದರು. ಅವರು ಸೋಷಲಿಸ್ಟ್ ತತ್ವವನ್ನು ಪ್ರಚಾರ ಮಾಡುತ್ತಿದ್ದರು. ಬ್ರಿಟಿಷ್ ಸರ್ಕಾರ ಅವರನ್ನು 1931ರ ಮಾರ್ಚ್ 23ರಂದು ಬೆಳಗ್ಗೆ 7 ಹ್ಯಾಂಗ್ ಮಾಡಿತು. ಭಗತ್ ಸಿಂಗ್ರನ್ನು ರಾಜದ್ರೋಹಿ ಎಂದು ಶಸ್ತ್ರಶಿಕ್ಷೆಗೆ ಗುರಿ ಮಾಡಿದರೂ ಅವರು ಇಂದಿಗೂ ದೇಶಭಕ್ತರ ಮನದಲ್ಲಿ ಅಮರರಾಗಿದ್ದಾರೆ. ಭಗತ್ ಸಿಂಗ್ರ ಜೀವನವು ಯುವಕರಿಗೆ ಪ್ರೇರಣೆಯಾದದ್ದು. ಮೇರೆ ದಿಲ್ ಮೇ ಹೈ ಇನ್ಕಲಾಬ್ ಎಂಬ ಅವರ ನಾರಾ ಇಂದಿಗೂ ಭಾರತೀಯ ಹೃದಯದಲ್ಲಿ ಸ್ಪಂದಿಸುತ್ತಿದೆ. ಅವರ ತ್ಯಾಗ, ಧೈರ್ಯ ಹಾಗೂ ಉತ್ಸಾಹ ದೇಶಕ್ಕಾಗಿ ಜೀವ ಕೊಡಲು ಸಿದ್ಧ ಎಂಬ ಸಂದೇಶವನ್ನು ನೀಡುತ್ತದೆ.